ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ನಿಮಗೆ ರೀಸೇಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬಿಲ್ಡಿಂಗ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ನಾರ್ತ್ ಬಾಗಲಗುಂಟೆ ಬ್ಯಾಕ್ ಸೈಡ್. ಸೊ ಮಾಯಣ್ಣ ಲೇಔಟ್ ನಿಯರೆಸ್ಟ್ ನಾಗಸಂದ್ರ ಪೋಸ್ಟ್, ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ ಜಸ್ಟ್ 1.5 ಕಿಲೋಮೀಟರ್, ಜಿಂದಾಲ್ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್ ಇರುವಂಥದ್ದು. ನೋಡಿ ಫ್ರೆಂಡ್ಸ್, ಬಿಲ್ಡಿಂಗಿನ ಫ್ರಂಟ್ ವ್ಯೂ ಈ ಥರ ಇದೆ ಫ್ರೆಂಡ್ಸ್. ಈ ಬಿಲ್ಡಿಂಗ್ ಫೇಸ್ ಬಂದ್ಬಿಟ್ಟು ವೆಸ್ಟ್ ಫೇಸು, ನಾರ್ತ್ ಡೋರು, 25 ಫೀಟ್ ರೋಡು, 20 ಫೀಟ್ ವಿಡ್ತು, 30 ಫೀಟ್ ಲೆಂತು, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಇದು ಡೂಪ್ಲೆಕ್ಸ್ ಹೌಸ್, 20-30 ಡೂಪ್ಲೆಕ್ಸ್ ಹೌಸ್. ವೆಸ್ಟ್ ಫೇಸು, ನಾರ್ತ್ ಫೇಸು ಡೋರು ನೋಡ್ಬೋದು ಫ್ರೆಂಡ್ಸ್. ಫ್ರಂಟ್ ಸೈಡೆಲ್ಲ ಗ್ರೌಂಡಲ್ಲಿ ನಿಮಗೆ ಗ್ರಿಲ್ಲಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಫುಲ್ಲಿ ಸೇಫ್ಟಿ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫ್ರಂಟ್ ವ್ಯೂ ಈ ಥರ ಇದೆ. ಎಲಿವೇಶನ್ಸ್ ಎಲ್ಲ ಈ ಥರ ಒಂದು ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಒಳ್ಳೆ ವಿಂಡೋ ಇಟ್ಟಿದ್ದಾರೆ, ಒಳ್ಳೆ ಗಾಳಿ ಬೆಳಕು ಬರುವಂಥದ್ದು. ಫಸ್ಟ್ ಫ್ಲೋರಲ್ಲಿ, ನೀವು ಗ್ರೌಂಡ್ ಫ್ಲೋರಲ್ಲಿ ಅದೇ ಥರ ಸೇಮ್ ವಿಂಡೋಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಈ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಇರುವುದಿಲ್ಲ, ಜಸ್ಟ್ ಟೂ ವೀಲರ್, ಓನ್ಲಿ 1 ಟೂ ವೀಲರ್ ಪಾರ್ಕ್ ಮಾಡುವಷ್ಟು ಜಾಗ ಮಾತ್ರ ಇದೆ ಫ್ರೆಂಡ್ಸ್. ಒಂದು 5 ಫೀಟ್ 7 ಫೀಟ್ ಲೆಂತ್. ಸೊ ಕಾರ್ ಪಾರ್ಕಿಂಗ್ ಇರುವುದಿಲ್ಲ. ಕಾರ್ ಪಾರ್ಕಿಂಗನ್ನು ಪಕ್ಕದಲ್ಲಿ ಮನೆ ಫ್ರಂಟಲ್ಲಿ ನೀವು ಪಾರ್ಕ್ ಮಾಡ್ಕೋಬಹುದು. ನೋಡ್ಬೋದು ಫ್ರೆಂಡ್ಸ್, ನಾರ್ತ್ ಫೇಸಲ್ಲಿ ಗ್ರಿಲ್ ವರ್ಕ್ ಮಾಡಿದ್ದಾರೆ, ಎಲ್ಲ ಕ್ಲೋಸರ್ ಮಾಡಿದ್ದಾರೆ, ಸೇಫ್ಟಿ ಗ್ರಿಲ್ ಹಾಕ್ಬಿಟ್ಟು. ನೋಡಿ, ಓಕೆ, ನಾವೀಗ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ ಫ್ರೆಂಡ್ಸ್. ನೀವು ನೋಡ್ಬೋದು, ಇದರ ಒಂದು ಗ್ರಾನೈಟ್ ಇದೆ ಫ್ರೆಂಡ್ಸ್ ಈ ಗ್ರೌಂಡ್ ಫ್ಲೋರಲ್ಲಿ. ನೋಡಿ ಫ್ರೆಂಡ್ಸ್, ವಾಲ್ಗೆ ಈ ಥರ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಲಲ್ಲಿ ಎಂಟ್ರಿ ಆದ ತಕ್ಷಣ ಆಪೋಸಿಟ್ ವಾಲಲ್ಲಿ ಈ ಥರ ಒಂದು ಟೈಲ್ಸ್ ಹಾಕಿರುವಂಥ ವಾಲ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಒಂದು ಡಿಸೈನ್ ಆಗಿರುವಂಥ ಒಂದು ಗ್ರಾಫಿಕ್ಕನ್ನು ಹಾಕಿದ್ದಾರೆ. ಫ್ರಂಟ್ ವ್ಯೂ ಎಂಟ್ರೆನ್ಸ್ ಆಗ್ತದಂಗಲೇ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ವಾಲು. ಸೊ ಹಾಗೆಯೇ ರೈಟ್ ಸೈಡಲ್ಲಿ 4 ಪಾನ್ ವಿಂಡೋನ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದಾ, ಸ್ಕ್ರೀನ್ ಹಾಕಿರುವಂಥ ಹಿಂಭಾಗದಲ್ಲಿ. ಸೊ 4 ಅಗಲವಾದ ಕಿಟಕಿಗಳನ್ನು ಇಟ್ಟಿದ್ದಾರೆ. ಒಳ್ಳೆ ವೆಂಟಿಲೇಷನ್ಸ್ ಇದೆ ಈ ಮನೆ. ಸೊ ನೋಡ್ಬೋದು ನೀವು. ನಾನು ಈಗ ಕಿಚನ್ ಎಂಟ್ರೆನ್ಸ್ ಏರಿಯಾನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, SS ಎಂಟ್ರೆನ್ಸನ್ನು ಹಾಕಿದ್ದಾರೆ. ನೋಡಿ, ಸ್ಟೋನ್ ವರ್ಕ್ ಮಾಡಿದ್ದಾರೆ. ಕಿಚನ್ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಸ್ಟೋನ್ ಡೋರ್ ನೋಡ್ಬೋದು ನೀವು. ಒಂದು ಆರ್ಚ್ ಟೈಪ್ ಇರುವಂಥದ್ದು ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್ ಕಿಚನ್ನಲ್ಲಿ. ಇದು ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ನೀವು ಪೂಜಾ ರೂಮ್ ನೋಡ್ಬೋದು. ಪೂಜಾ ರೂಮ್ಗೆಲ್ಲ ಗ್ರಾನೈಟನ್ನು ಕವರ್ ಮಾಡಿದ್ದಾರೆ ಫ್ರಂಟಲ್ಲಿ. ಸೊ ಒಳಗಡೆ ವೈಟ್ ಇರೋ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಪೂಜಾ ರೂಮ್ಗೆ. ನೋಡ್ಬೋದು ಫ್ರೆಂಡ್ಸ್, ಪೂಜಾ ರೂಮು ಈ ಟೈಪ್ ಇದೆ. ಪೂಜಾ ರೂಮು ಡೋರ್ ಬಂದ್ಬಿಟ್ಟು ಓಪನ್ ವೆಸ್ಟ್ಗೆ ಇದೆ. ನೋಡ್ಬೋದು, ಅಲ್ಲಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲೂ ಸಹ 4 ವಿಂಡೋಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ಓಪನ್ ಕಿಚನ್ ಏರಿಯಾ. ಓಪನ್ ಕಿಚನ್ ಏರಿಯಾ ಈ ಥರ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ. ಫುಲ್ ವಾಲಲ್ಲಿ ಕವರ್ ಮಾಡಿದ್ದಾರೆ. ಸೊ ಚಿಮಣಿಗೆ ಎಕ್ಸಿಟ್ ಪೈಪನ್ನು ಹಾಕಿದ್ದಾರೆ. SS ವಾಶ್ ಬೇಸಿನನ್ನು ಇಟ್ಟಿದ್ದಾರೆ. ನೋಡಿ, ಗ್ರಾನೈಟ್ ಈ ಥರ ಕಾಣ್ತಾ ಇದೆ. ಸೊ ಇದು ಓಪನ್ ಕಿಚನ್ ಏರಿಯಾ. ಫ್ರಿಡ್ಜ್ ಪಾಯಿಂಟು ಕಿಚನ್ ಏರಿಯಾದಲ್ಲೇ ಇದೆ. ಹಾಗೆ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಗ್ರಾನೈಟ್ ಈ ಥರ ಕಾಣ್ತಾ ಇದೆ ಫ್ರೆಂಡ್ಸ್. ಒಂದು ಮೆರೂನ್ ಆ್ಯಂಡ್ ಬ್ಲಾಕ್ ಮಿಕ್ಸ್ಡ್ ಇರುವಂಥ ಒಂದು ಗ್ರಾನೈಟ್ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಹಾಗೆಯೇ ಕಿಚನ್ ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲಿ ಒಂದು ಗ್ಲಾಸ್ ಅಲ್ಮೆರಾ ಮಾಡಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಫಿನಿಶಿಂಗ್ ಕಾಣ್ತಾ ಇದೆ ಗ್ರಾನೈಟ್, ನೀವು ನೋಡ್ಬೋದು. ಸೊ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಏರಿಯಾ ಮಾಡಿದ್ದಾರೆ.
ಒಂದು ವೆಸ್ಟರ್ನ್ ಸಿಂಕ್ ಇಟ್ಟಿದ್ದಾರೆ. ಅಪ್ಪರ್ ನೋಡ್ಬೋದು ಮೆರೂನ್ ಕಲರ್ ಡೋರ್, ಅದು ಟಾಯ್ಲೆಟ್. ನೋಡಿ ಫ್ರೆಂಡ್ಸ್, SS ಹ್ಯಾಂಡ್ ರೈಲ್ಸ್ ಅನ್ನು ಹಾಕಿದ್ದಾರೆ. ನೋಡಿ, ಇದು ಗ್ರೌಂಡ್ ಫ್ಲೋರ್ ಅಲ್ಲಿರೋ ಕಾಮನ್ ಟಾಯ್ಲೆಟ್ ಏರಿಯಾ. ಒಂದು ವೆಸ್ಟರ್ನ್ ಸಿಂಕ್ ಇಟ್ಟಿದ್ದಾರೆ, ವೆಸ್ಟರ್ನ್ ಟಾಯ್ಲೆಟ್ ಇದು. ಗ್ರೌಂಡ್ ಫ್ಲೋರಲ್ಲಿ ಫ್ರೆಂಡ್ಸ್ ಯಾವುದೇ ರೂಮ್ ಇರುವುದಿಲ್ಲ, ಓನ್ಲಿ ಲಿವಿಂಗ್ ಏರಿಯಾ ಮತ್ತು ಕಿಚನ್ ಏರಿಯಾ ಅಂಡ್ ಪೂಜಾ ರೂಮ್. ಗ್ರೌಂಡ್ ಫ್ಲೋರಲ್ಲಿ ರೂಮ್ ಇಲ್ಲ. ಇದು 2030 ಆಗಿರೋದ್ರಿಂದ ಗ್ರೌಂಡ್ ಫ್ಲೋರ್ ಫುಲ್ಲು ಕಿಚನ್ ಅಂಡ್ ಲಿವಿಂಗ್ ಏರಿಯಾ, ಪೂಜಾ ರೂಮ್ ಮಾಡಿದ್ದಾರೆ. ನೀವು ನೋಡ್ಬೋದು. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಫಸ್ಟ್ ಫ್ಲೋರ್ ಹೋಗೋ ಬಲಭಾಗದಲ್ಲಿ ಈ ಥರ ಒಂದು ಗ್ರಾಫಿಕ್ಕನ್ನು ವಾಲ್ಗೆ ಕವರ್ ಮಾಡಿದ್ದಾರೆ, ಸ್ಟ್ರೈಪ್ ಇರುವಂಥದ್ದು. ಹಾಗೆ ಒಂದು ಶೋರ್ಟ್ ಟ್ರೀನ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿ ನಿಮಗೆ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ 2 ಬೆಡ್ರೂಮ್ ಇರುವಂಥದ್ದು. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಸೊ ಒಂದು ಸ್ಮಾಲ್, ಒಂದು ಬಿಗ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು, ಈ ಒಂದು ಬೆಡ್ರೂಮಲ್ಲಿ ಇಂಟೀರಿಯರ್ ವರ್ಕ್ ಇರೋದಿಲ್ಲ ಫ್ರೆಂಡ್ಸ್. ನೋಡಿ, ಅಗಲವಾದ ಒಂದು ಕಿಟಕಿಗಳಿದೆ. 4 to 5 ವಿಂಡೋಸ್ ಇದೆ ಫ್ರೆಂಡ್ಸ್. ನಾರ್ತ್ ಫೇಸಿಂದ ಪಕ್ಕದಲ್ಲಿ ಸೈಟ್ ಖಾಲಿ ಇದೆ, ಆ ಕಡೆಯಿಂದ. ಸೊ ವೆಂಟಿಲೇಷನ್ಸ್ ಇದೆ, ಗಾಳಿ ಬೆಳಕು ಇದೆ ಫ್ರೆಂಡ್ಸ್. ಇದು ರೂಮ್ ನಂಬರ್ 1 ನೋಡ್ಬೋದು. ಇಲ್ಲಿ ಸಹ ಈ ಡೋರ್ ಹಿಂಭಾಗ ನಿಮಗೆ ಅಟ್ಯಾಚ್ಡ್ ಟಾಯ್ಲೆಟ್ ಮಾಡಿದ್ದಾರೆ. ಸೊ ಟೋಟಲ್ ಈ ಮನೆಯಲ್ಲಿ 3 ಬಾತ್ರೂಮ್ಗಳಿದೆ. ಗ್ರೌಂಡ್ ಫ್ಲೋರಲ್ಲಿ 1, ಫಸ್ಟ್ ಫ್ಲೋರಲ್ಲಿ 2 ರೂಮ್ಗಳಲ್ಲಿ ಅಟ್ಯಾಚ್ ಆಗಿದೆ ಫ್ರೆಂಡ್ಸ್ ಬಾತ್ರೂಮ್. ನೋಡ್ಬೋದು, ಒಂದು ಡಬಲ್ ಕಾಟ್ ಹಾಕಿ. ಸೊ ಇನ್ನು 4 to 5 ಫೀಟ್ ಸ್ಪೇಸ್ ಇದೆ. ನೋಡಿ, ಸ್ಕ್ರೀನ್ ಬ್ಯಾಕ್ ಸೈಡು ತುಂಬ ಅಗಲವಾದ ಕಿಟಕಿಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, 3+2 5 ವಿಂಡೋಸ್, 5 ಪಾನ್ ಇರೋದ್ರಿಂದ ಒಂದು ವಿಂಡೋನ ಇಟ್ಟಿದ್ದಾರೆ. ಒಳ್ಳೆ ಬೆಳಕು ಬರುತ್ತೆ ಹಾಗೂ ಗಾಳಿನೂ ಬರುತ್ತೆ ಫ್ರೆಂಡ್ಸ್. ಒಳ್ಳೆ ವೆಂಟಿಲೇಷನ್ಸ್ ಇದೆ ನೋಡಿ. ಸೊ ಈ ರೂಮಲ್ಲೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ, ನೋಡ್ಬೋದು. ಆ ಡೋರ್ ಹಿಂಭಾಗದಲ್ಲಿ ಇದೆ ಫ್ರೆಂಡ್ಸ್. ಓಕೆ, ನಾವು ಈಗ ರೂಮ್ ನಂಬರ್ 2 ಇದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ದು ಸ್ವಲ್ಪ ಸೈಜು ದೊಡ್ಡದಿದೆ ರೂಮ್ ನಂಬರ್ 1ಗಿನ. ರೂಮ್ ನಂಬರ್ 2 ಈ ಮಾಸ್ಟರ್ ಬೆಡ್ರೂಮ್ ಮೆಜರ್ಮೆಂಟು ಸ್ವಲ್ಪ ದೊಡ್ಡದಿದೆ ಫ್ರೆಂಡ್ಸ್. ಡಬಲ್ ಕಾಟ್ ಹಾಕಿ ಹಾಗೂ ಇನ್ನೂ ಒಂದು ಡಬಲ್ ಕಾಟ್ ಹಾಕುವಂಥ ಒಂದು ಫೇಸ್ ಇದೆ. ಸೊ ನೋಡ್ಬೋದು, ಇಲ್ಲಿ ಸಹ 3+2 5 ವಿಂಡೋಸ್, ಒಂದು 7 ಫೀಟ್ ಹೈಟ್, 5 ಫೀಟ್ ವಿಡ್ತ್ ಇರುವಂಥ ಒಂದು ವಿಂಡೋನ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ವಿಂಡೋಸು ವೆಸ್ಟ್ ಫೇಸ್ ರೋಡ್ ಸೈಡ್ಗೆ ಇಟ್ಟಿದ್ದಾರೆ. ರೋಡ್ ಸೈಡ್ ಇಟ್ಟಿರೋದ್ರಿಂದ ಒಳ್ಳೆಯ ಒಂದು ಬೆಳಕು ಬರುತ್ತೆ ಹಾಗೂ ಗಾಳಿಯನ್ನು ಬರುತ್ತೆ ಫ್ರೆಂಡ್ಸ್. ಒಳ್ಳೆ ವೆಂಟಿಲೇಷನ್ಸ್ ಇದೆ. ರೋಡ್ ಸೈಡ್ಗೆ ಅಗಲವಾದ ಕಿಟಕಿಗಳಿಟ್ಟಿದ್ದಾರೆ. ಹಾಗೂ ಈ ರೂಮಿನಲ್ಲಿ ನಿಮಗೆ ಸೊ ನೋಡ್ಬೋದು, ಬಾಲ್ಕನಿ ಇದೆ. ಒಂದು 4 ಫೀಟ್ 5 ಫೀಟ್ ಬಾಲ್ಕನಿ ಮಾಡ್ಕೊಂಡಿದ್ದಾರೆ. ಒಂದು ಜ್ವಾಲ ಹಾಕಿದ್ದಾರೆ. ಇದು ನಾರ್ತ್ ಡೋರ್ಗೆ ಇರುವಂಥದ್ದು, ನಾರ್ತ್ ಫೇಸ್ ಡೋರು.
ಸೊ ನೋಡ್ಬೋದು ಇಲ್ಲಿ ಈ ಮಾಸ್ಟರ್ ಬೆಡ್ರೂಮಲ್ಲಿ ಸೊ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಬಾತ್ರೂಮ್ ಮೇಲೆ ಒಳಗಡೆ ಒಂದು ಸ್ಟೋರೇಜ್ ಏರಿಯಾ, ಸ್ಮಾಲ್ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ನಿಮಗೆ ಹ್ಯಾಂಡ್ ರೈಲ್ಸ್ ಸಪೋರ್ಟ್ ಮಾಡಿದ್ದಾರೆ, SS ಹಾಕಿದ್ದಾರೆ ಫುಲ್ಲು. ಸ್ಟೇರ್ ಕೇಸ್ಗೆಲ್ಲ ಫ್ಲೋರಿಂಗಿಗೆ ಯಾವ ಥರ ಯೂಸ್ ಮಾಡಿದ್ದಾರೆ ಗ್ರಾನೈಟ್ಗಳನ್ನು ಸೇಮ್ ಅದೇ ಥರ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಒಂದು ಪಿಂಕ್ ಕಲರ್ ಪೇಂಟನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪೇಂಟು. ನೋಡಿ, ಈಗ ಟೆರೇಸ್ ಏರಿಯಾಗೆ ಬರ್ತಾ ಇದ್ದೀವಿ ನಾವೀಗ. ನೋಡಿ, ಟೆರೇಸ್ ಏರಿಯಾದಲ್ಲಿ ಈ ಥರ ಕವರ್ ಮಾಡಿದ್ದಾರೆ, ಸ್ಟೇರ್ ಕೇಸ್ ಹಾಕ್ಬಿಟ್ಟು ರೈಸಿಂಗ್ ಮಾಡಿ ಫಸ್ಟ್ ಫ್ಲೋರಿಂದ ಟೆರೇಸ್ ಏರಿಯಾನ ಈ ಥರ ಕವರ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ನಗರಸಭಾ ಖಾತೆ, ನಗರಸಭಾ ಲಿಮಿಟಲ್ಲಿರುವಂಥದ್ದು ಈ ಖಾತಾ ಆಗಿದೆ. ಸೊ ಮಾಯಣ್ಣ ಲೇಔಟ್, ತುಮಕೂರು ರಸ್ತೆಯಿಂದ ಜಸ್ಟ್ 1 ಕಿಲೋಮೀಟರ್, ಜಿಂದಾಲ್ ಪ್ರೆಸ್ಟೇಜ್ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್, BMTC, KSRTC, ಮೆಟ್ರೋ ಹಾಗೂ ನೈಸ್ ರೋಡ್ ಈ ಬಿಲ್ಡಿಂಗಿನಿಂದ ಜಸ್ಟ್ 1 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ಬಸ್ ಸ್ಟಾಪು, ಮೆಟ್ರೋ ಸ್ಟೇಷನ್ ಆ್ಯಂಡ್ KSRTC, BMTC. ಹಾಗೆ ರೈಟ್ ಸೈಡ್ಗೆ ಹೋದರೆ ಮಾದವರ ನೈಸ್ ರೋಡು ನಿಯರ್ 1 ಕಿಲೋಮೀಟರ್ ಇರುವಂಥದ್ದು. ನೈಸ್ ರೋಡ್ಗೂ ನಿಯರೆಸ್ಟ್ ಇದೆ ಫ್ರೆಂಡ್ಸ್ ಈ ಬಿಲ್ಡಿಂಗ್. ನೋಡಿ, ಸುತ್ತಮುತ್ತ ಈ ಥರ ಬಿಲ್ಡಿಂಗ್ಗಳಿದ್ದಾವೆ, ನೀವು ನೋಡ್ಬೋದು. ಆ ಗ್ಯಾಪಲ್ಲಿ ನಿಮಗೆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಕಾಣುತ್ತೆ. ಎಕ್ಸಾಕ್ಟ್ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡಿಂದ ಜಸ್ಟ್ 500 ಮೀಟರ್ ಇದೆ ಫ್ರೆಂಡ್ಸ್. ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಬಾರ್ಡರಿಂದ 500 ಮೀಟರ್ಸ್ ಇದೆ ಈ ಬಿಲ್ಡಿಂಗು. ಸೊ ಮೇನ್ ರೋಡಿಂದ 1 ಕಿಲೋಮೀಟರ್ ಇರುವಂಥದ್ದು. ತುಮಕೂರು NH4 ಹೈವೇ ರೋಡಿಂದ 1 ಕಿಲೋಮೀಟರ್. ನೋಡಿ, ಅಪಾರ್ಟ್ಮೆಂಟ್ ಕಾಣ್ತಾ ಇದೆ. ಈ ಬಿಲ್ಡಿಂಗಿನ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಅಪಾರ್ಟ್ಮೆಂಟ್ ಇಲ್ಲೇ ಪಕ್ಕದಲ್ಲಿ ಇರೋ ಥರ ಕಾಣ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾರಾದರೂ ಈ ಲೊಕೇಶನಲ್ಲಿ 2030 ಡೂಪ್ಲೆಕ್ಸ್ ಹೌಸನ್ನು ಲೈಕ್ ಮಾಡ್ತಾ ಇದ್ದರೆ ಅಥವಾ ನೋಡ್ತಾ ಇದ್ದರೆ ಈ ಬಿಲ್ಡಿಂಗನ್ನು ಒಂದ್ಸಲಿ ನೀವು ವಿಸಿಟ್ ಮಾಡಿ. ನೋಡಿ, ಯಾರಾದರೂ ಪ್ಲಾನಿಂಗಲ್ಲಿದ್ದರೆ ಡೂಪ್ಲೆಕ್ಸ್ ಹೌಸ್ 2030 ವೆಸ್ಟ್ ಫೇಸು, ನಾರ್ತ್ ಫೇಸು ಡೋರು, 2 BHK, ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರಲ್ಲಿ ಕಿಚನ್, ಪೂಜಾ ರೂಮ್ ಆ್ಯಂಡ್ ಲಿವಿಂಗ್ ಏರಿಯಾ ಆ್ಯಂಡ್ ಒಂದು ಕಾಮನ್ ಟಾಯ್ಲೆಟ್. ನೋಡಿ ಫ್ರೆಂಡ್ಸ್, ಸುತ್ತ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗಿದ್ದಾವೆ. ಸೊ ನೋಡಿ, ಸೋಲಾರ್ ಇಟ್ಟಿದ್ದಾರೆ, 200 ಲೀಟರ್ ಕೆಪಾಸಿಟಿ ಇರುವಂಥ ಸೋಲಾರ್ ಇಟ್ಟಿದ್ದಾರೆ, 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಟೆಕ್ಸ್ ಇಟ್ಟಿದ್ದಾರೆ ಈ ಬಿಲ್ಡಿಂಗಲ್ಲಿ. ಇದು ಫ್ರೆಂಡ್ಸ್ 8 years ಓಲ್ಡ್ ಬಿಲ್ಡಿಂಗ್. ಇದು 8 years ಓಲ್ಡ್ ಬಿಲ್ಡಿಂಗ್. ನೋಡಿ, ಸುತ್ತಮುತ್ತ ಈ ಥರ ಬಿಲ್ಡಿಂಗುಗಳು ಡೆವಲಪ್ಮೆಂಟ್ ಇದಾಗಿದೆ. ಫುಲ್ಲಿ ಟಾರ್ ರೋಡ್ ಫ್ರೆಂಡ್ಸ್, 25 ಫೀಟ್ ರೋಡು, ನಗರಸಭಾ ಖಾತೆ ಈ ಖಾತಾ ಆಗಿರುವಂಥದ್ದು. ಸೊ ಈ ಬಿಲ್ಡಿಂಗಿನಲ್ಲಿ ಲೋನ್ ಸಮೇತ ಇದೆ. ಇದು ಕೆನರಾ ಬ್ಯಾಂಕಲ್ಲಿ ಲೋನ್ ಇರುವಂಥದ್ದು ಈ ಬಿಲ್ಡಿಂಗು. ಸೊ ಯಾರಾದರೂ ಆನ್ ಲೋನಲ್ಲಿ ಬೈಯಿಂಗ್ ಮಾಡ್ತಾ ಇದ್ದರೆ ಸೊ ಲೋನನ್ನು ಸೇಮ್ ಕಂಟಿನ್ಯೂ ಮಾಡ್ಬೋದು. ಬ್ಯಾಲೆನ್ಸ್ ಅಮೌಂಟನ್ನು ಓನರ್ಗೆ ಕ್ಯಾಶ್ ಮಾಡಿಬಿಟ್ಟು ಸೊ ಲೋನ್ ಅಮೌಂಟನ್ನು ಸೇಮ್ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಗಳು ಈ ಥರ ಇದ್ದಾವೆ. ಓಕೆ ಫ್ರೆಂಡ್ಸ್, ಯಾರಿಗಾದರೂ ಈ ಬಿಲ್ಡಿಂಗ್ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫುಲ್ ಡೀಟೇಲ್ಸನ್ನು ಹೇಳಿದ್ದೀನಿ. ಇದು ಮಾಯಣ್ಣ ಲೇಔಟ್ ಅಟ್ಯಾಚ್ಡ್ ಲೇಔಟಲ್ಲಿ ಇರುವಂಥ ಮನೆ ಫ್ರೆಂಡ್ಸ್. ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 56 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಫ್ರೆಂಡ್ಸ್. 56 lakhs, 56 ಲಕ್ಷ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್.